ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಗೌಡ ಕಾಮರ್ಸ್ ಕ್ಲಾಸ್. ಈ ವಿಡಿಯೋ ಅಲ್ಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನಲ್ಲಿ 4 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಿದ್ದೀನಿ. ಇದು 2024 ಪೇಪರ್ ಆಗಿರುತ್ತೆ. ಸ್ಟೂಡೆಂಟ್ಸ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇಂಟ್ರೊಡಕ್ಷನ್ ವಿಡಿಯೋಲಿ ಎಕ್ಸಾಮ್ಷನ್ದು ವೆರಿ ಇಂಪಾರ್ಟೆಂಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಅದನ್ನು ನೋಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಸ್ಟೂಡೆಂಟ್ಸ್, ನಾನು ಆಲ್ರೆಡಿ ಬೇರೆ ಸಬ್ಜೆಕ್ಟ್ಸ್ಗೆ ಕೂಡ ಪ್ಲೇಲಿಸ್ಟನ್ನ ಕ್ರಿಯೇಟ್ ಮಾಡಿದ್ದೀನಿ. AFM ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತು ಇಂಡೆಯಸ್ ಟು ಇನ್ಕಮ್ ಟ್ಯಾಕ್ಸ್ ಟು ಎಲ್ಲದಕ್ಕೂ ಸಪ್ರೇಟ್ ಪ್ಲೇಲಿಸ್ಟನ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಈಗ ಕ್ವಶನ್ ನೋಡೋಣ. Mr. Rao sells agriculture land situated within the municipal limits of Bangalore for rupees 80 lakhs and paid 2% commission on July 4, 2023, which was purchased by him on March 1st, 2007 for rupees 15 lakh. On 50th March 2024, he purchases a rural agricultural land for rupees 9 lakh. Compute his income from capital gain for the assessment year 2023-24. CII for years 2006 and 7 is 122 and for 2022 and 23 is 331. ಸೊ ಈ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಮಿಸ್ಟರ್ ರಾವ್ ಅಗ್ರಿಕಲ್ಚರ್ ಲ್ಯಾಂಡ್ನ ಸೆಲ್ ಮಾಡ್ತಿದ್ದಾರೆ. ಇಲ್ಲಾಂದರೆ ಅದು ವಿತಿನ್ ದ ಮುನಿಸಿಪಲ್ ಲಿಮಿಟ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಅರ್ಬನ್ ಏರಿಯಾದಲ್ಲಿರುತ್ತೆ. ಅದು 80 ಲ್ಯಾಕ್ಸ್ಗೆ ಸೇಲ್ ಮಾಡ್ತಿದ್ದಾರೆ. ಸೊ ಈ 80 ಲ್ಯಾಕ್ಸ್ ಸೇಲ್ಸ್ ಕನ್ಸಿಡರೇಷನ್ ಆಗಿರುತ್ತೆ. ಮತ್ತು ಪೇ 2% ಕಮಿಷನ್. ಈ 2% ಕಮಿಷನ್ ಏನು ಪೇ ಮಾಡ್ತಿದ್ದಾರೆ ಇದನ್ನು ನಾವು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ಇದನ್ನು ಮೈನಸ್ ಮಾಡಬೇಕಾಗತ್ತೆ. ವಿಚ್ ವಾಸ್ ಪರ್ಚೇಸ್ಡ್ ಬೈ ಹಿಮ್ ಆನ್ ಮಾರ್ಚ್ 1st, 2007. ಅಂದರೆ ಈ ಅಗ್ರಿಕಲ್ಚರ್ ಲ್ಯಾಂಡ್ನ ಯಾವಾಗ ಪರ್ಚೇಸ್ ಮಾಡಿದ್ರು ಅಂದರೆ ಮಾರ್ಚ್ 1st, 2007 15 ಲ್ಯಾಕ್ಗೆ ಪರ್ಚೇಸ್ ಮಾಡಿರ್ತಾರೆ. ಇದನ್ನು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕೂಡ ಕರಿತೀವಿ. ಮತ್ತೆ ಏನು ಮಾಡ್ತಿದ್ದಾರೆ ಅಂದರೆ, ಆನ್ 50th March 2024 ಹಿ ಪರ್ಚೇಸಸ್ ಅ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ 9 lakh. ಈಗ ಏನು ಸೆಲ್ ಮಾಡಿ ಅಮೌಂಟ್ ಬಂದಿರುತ್ತಲ್ಲ ಅದರಲ್ಲಿ ಮತ್ತೆ ಇದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಏನಂದರೆ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ನ ಮತ್ತೆ ಬೈ ಮಾಡ್ತಿದ್ದಾರೆ, ಅದು 9 lakhಗೆ. ನಾವಿಲ್ಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈ ಕ್ವಶನಲ್ಲಿ ಅವರೇ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ನ ಅವರೇ ಕೊಟ್ಬಿಟ್ಟಿದ್ದಾರೆ. 2006 and 7ಗೆ 122 ಮತ್ತು 2022-23ಗೆ 331 ಅಂತ ಕೊಟ್ಟಿದ್ದಾರೆ. ಸೊಲ್ಯೂಷನ್ ನೋಡೋಣ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಇಲ್ಲಿ ಅಸೆಸಿ ಯಾರಂದರೆ ಮಿಸ್ಟರ್ ರಾವ್. ಪ್ರೀವಿಯಸ್ ಇಯರ್ ಈ ಪೇಪರಲ್ಲಿ ಅಂದರೆ ನಾನು 23-24 ಪೇಪರ್ ಸಾಲ್ವ್ ಮಾಡಿರೋದ್ರಿಂದ ಇದು ಪ್ರೀವಿಯಸ್ ಇಯರ್ 2022-23 ಆಗುತ್ತೆ. ಅಸೆಸ್ಮೆಂಟ್ ಇಯರ್ 2023 ಮತ್ತು 24. ಪರ್ಟಿಕ್ಯುಲರ್ಸ್ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಕೊಟ್ಟಿದ್ದಾರೆ. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಮೊದಲಿಗೆ ನಾವು ಫಾರ್ಮ್ಯಾಟ್ ಪ್ರಕಾರ ಸೇಲ್ಸ್ ಕನ್ಸಿಡರೇಷನ್ನ ತಗೋಬೇಕು. ಸೇಲ್ಸ್ ಕನ್ಸಿಡರೇಷನ್ ಕ್ವಶನಲ್ಲಿ 80 ಲ್ಯಾಕ್ ಕೊಟ್ಟಿದ್ದಾರೆ ನೋಡಿ. ಇದೇ ಈ ಅಮೌಂಟ್ನ ನಾವು ಸೇಲ್ಸ್ ಕನ್ಸಿಡರೇಷನ್ ಅಂತ ತಗೋಬೇಕು. ಸೇಲ್ಸ್ ಕನ್ಸಿಡರೇಷನ್ ಜೊತೆ ಕಮಿಷನ್ನ ನಾವು ಮೈನಸ್ ಮಾಡಿದ್ರೆ ನಮಗೆ ನೆಟ್ ಸೇಲ್ಸ್ ಕನ್ಸಿಡರೇಷನ್ ಸಿಗುತ್ತೆ. ಕಮಿಷನ್ ಕ್ವಶನಲ್ಲೇ 2% ಅಂತ ಕೊಟ್ಟಿದ್ರು. ಸೊ 80 ಲ್ಯಾಕಲ್ಲಿ 2% ಮಾಡಿದ್ರೆ ನಮಗೆ 1,60,000 ಸಿಗುತ್ತೆ. ಸೊ ನೆಟ್ ಸೇಲ್ಸ್ ಕನ್ಸಿಡರೇಷನ್ ಎಷ್ಟು ಅಂದರೆ 78,40,000 ಸಿಗುತ್ತೆ. ಇದ್ರ ಜೊತೆ ನಾವು ಫಾರ್ಮ್ಯಾಟ್ ಪ್ರಕಾರ ಏನು ಮೈನಸ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಮೈನಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ICOAನ ನಾವು ಮೈನಸ್ ಮಾಡಬೇಕಾಗತ್ತೆ. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ ಈ ಫಾರ್ಮುಲಾನ ಯೂಸ್ ಮಾಡಬೇಕಾಗತ್ತೆ. ಆ್ಯಕ್ಚುಯಲ್ ಕಾಸ್ಟ್ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ನ ತಗೋಬೇಕಾಗತ್ತೆ. ಡಿವೈಡೆಡ್ ಬೈ CII ಆಫ್ ದ ಅಸೆಟ್ ಪರ್ಚೇಸ್ಡ್ ಇಯರ್ ಇಂಟು CII ಆಫ್ ದ ಅಸೆಟ್ ಸೋಲ್ಡ್ ಇಯರ್. ಕ್ವಶನಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಆ್ಯಕ್ಚುಯಲ್ ಕಾಸ್ಟ್ 15 ಲ್ಯಾಕ್ನೇ ತಗೋಬೇಕಾಗುತ್ತೆ. ಈ ಆ್ಯಕ್ಚುಯಲ್ ಕಾಸ್ಟ್ ಹೇಗೆ ಬಂತು ಅಂದರೆ ನೋಡಿ, ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಥವಾ ಪರ್ಚೇಸ್ ಮಾಡೋಕ್ಕೆ ಏನು ಕಾಸ್ಟ್ ಆಗಿರುತ್ತೆ ಅದನ್ನೇ ನಾವು ಆ್ಯಕ್ಚುಯಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕರಿತೀವಿ. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ನ ಬರ್ಕೊಂಡಿದ್ದೀನಿ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕ್ವಶನಲ್ಲಿ ಕೊಟ್ಟಿಲ್ಲ, ಸೊ ಡೈರೆಕ್ಟಾಗಿ ಇದೇ ಹಾಕ್ಕೊಂಡಿದ್ವಿ. ಮತ್ತು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಸೆಟ್ ಪರ್ಚೇಸ್ ಆಗಿದ್ದಾಗ ಎಷ್ಟಿತ್ತು ಅದನ್ನು ಬರ್ಕೋಬೇಕಾಗುತ್ತೆ. ಈ 122 ಹೇಗೆ ಬಂತು ಅಂದರೆ ಕ್ವಶನಲ್ಲಿ ನೋಡಿ ಸ್ಟೂಡೆಂಟ್ಸ್, ವಿಚ್ ವಾಸ್ ಪರ್ಚೇಸ್ ಬೈ ಹಿಮ್ ಆನ್ ಮಾರ್ಚ್ 1st, 2007 ಅಂತ ಕೊಟ್ಟಿದ್ದಾರೆ. ಸೊ 2006 and 7 ಪರ್ಚೇಸ್ ಆಗಿರೋದ್ರಿಂದ ಆ ಟೈಮಲ್ಲಿ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟಿತ್ತು ಅಂದರೆ 122 ಇತ್ತು. ಸೊ ಅದನ್ನು ನಾವು 122 ಅಂತ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ CII ಆಫ್ ಅಸೆಟ್ ಸೋಲ್ಡ್ ಇಯರ್ ಅದು 331 ಆಗುತ್ತೆ. ಅಸೆಟ್ ಯಾವಾಗ ಸೆಲ್ ಮಾಡಿದ್ದಾರೆ ಆ ಇಯರಲ್ಲಿ ನಾವು ತಗೋಬೇಕಾಗುತ್ತೆ. ಅಸೆಟ್ ಯಾವಾಗ ಸೆಲ್ ಮಾಡಿದ್ದಾರೆ ಅಂದರೆ 2022-23 ಸೆಲ್ ಮಾಡಿರೋದ್ರಿಂದ ನಾವು 331 ಅಂತ ತಗೋಬೇಕಾಗತ್ತೆ ಇಲ್ಲಿ. ಸೊ 15 ಲ್ಯಾಕ್ ಡಿವೈಡೆಡ್ ಬೈ 122 ಇಂಟು 331 ಮಾಡಿದಾಗ ನಮಗೆ 40,69,6
72 ಸಿಗುತ್ತೆ. ಸೊ ಈಗ ಏನು ಮಾಡಬೇಕಾಗತ್ತೆ ಅಂದರೆ ಈ ನೆಟ್ ಸೇಲ್ಸ್ ಕನ್ಸಿಡರೇಷನ್ ಜೊತೆ ಈ ICOAನ ಮೈನಸ್ ಮಾಡಿದ್ರೆ ನಮಗೆ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ಎಷ್ಟಂದರೆ 37,70,328 ಆಗುತ್ತೆ. ಸ್ಟೂಡೆಂಟ್ಸ್, ಈ ಕ್ವಶನಲ್ಲಿ ಎಕ್ಸಂಪ್ಷನ್ ಅಪ್ಲೈ ಆಗುತ್ತೆ, ಯಾಕೆ ಅಂತ ಈಗ ನೋಡೋಣ. ಸೊ ಮೊದಲಿಗೆ ಸೆಕ್ಷನ್ 54B ಅಂದರೆ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೆಕ್ಷನ್ 54B ಇನ್ಕಮ್ ಟ್ಯಾಕ್ಸಲ್ಲಿ ಏನು ಹೇಳುತ್ತೆ ಅಂದರೆ, ಅರ್ಬನ್ ಏರಿಯಾದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ನ ಸೇಲ್ ಮಾಡಿ ಮತ್ತೆ ಅಗ್ರಿಕಲ್ಚರ್ ಲ್ಯಾಂಡಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಅದು ರೂರಲ್ ಆಗಿರ್ಬೋದು ಅರ್ಬನ್ ಏರಿಯಾದಲ್ಲಾಗಿರ್ಬೋದು, ಅವಾಗ ಈ ಎಕ್ಸಂಪ್ಷನ್ನ ಕ್ಲೈಮ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಸೊ ಈ ಕ್ವಶನಲ್ಲಿ ಏನಂದರೆ, ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ಬೆಂಗಳೂರಲ್ಲಿರೋ ಅಗ್ರಿಕಲ್ಚರ್ ಲ್ಯಾಂಡ್ನ ಸೇಲ್ ಮಾಡಿದ್ದಾರೆ, ಮತ್ತು ಇದೇನಂದರೆ ನೆಕ್ಸ್ಟ್ ಪರ್ಚೇಸ್ ಮಾಡಿರೋದು ಯಾವುದಂದರೆ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡೇ ಪರ್ಚೇಸ್ ಮಾಡಿರೋದ್ರಿಂದ ಈ ಎಕ್ಸಂಪ್ಷನ್ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಈ ಎಕ್ಸಂಪ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಆ್ಯಕ್ಚುಯಲ್ ಅಮೌಂಟ್ ಇನ್ವೆಸ್ಟೆಡ್, ಸೊ ಮತ್ತೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಏನು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾರೆ ಅದು ಅಥವಾ ಕ್ಯಾಪಿಟಲ್ ಗೇನ್. ನೋಡಿ, ಇಲ್ಲಿ ನಾವೇನು ಗ್ರಾಸ್ LTCG ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಇವೆರಡರಲ್ಲಿ ಯಾವುದು ಕಮ್ಮಿ ಇರುತ್ತೋ ಅಂದರೆ ವಿಚ್ ಎವರ್ ಇಸ್ ಲೆಸ್, ಅದನ್ನೇ ನಾವು ಎಕ್ಸಂಪ್ಷನ್ ಅಂತ ತೋರಿಸ್ಬೇಕಾಗುತ್ತೆ. ಈ ಕ್ವಶನಲ್ಲಿ ಆ್ಯಕ್ಚುಯಲ್ ಅಮೌಂಟ್ ಇನ್ವೆಸ್ಟೆಡ್ ಇಸ್ 9 lakh ಹೇಗೆ ಬಂತು ಅಂದರೆ, ನೋಡಿ ಇಲ್ಲಿ ಈ ಪರ್ಚೇಸಸ್ ಆ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ 9 lakh ಅಂತ ಕೊಟ್ಟಿದ್ದಾರೆ. ಸೊ ಈ ಅಮೌಂಟ್ನ ತಗೋಬೇಕಾಗುತ್ತೆ. ಸೊ 9 lakh ಅಥವಾ ನಮಗೆ ಕ್ಯಾಪಿಟಲ್ ಗೇನ್ ಎಷ್ಟು ಸಿಕ್ಕಿತ್ತು, 37,70,328. ಯಾವ್ದು ಕಮ್ಮಿ ಇದೆ ಅಂದರೆ 9 lakh ಕಮ್ಮಿ ಇದೆ. ಸೊ ನಾವು ಎಕ್ಸಂಪ್ಷನಲ್ಲಿ 9 lakhನ ತೋರಿಸ್ಬೇಕಾಗತ್ತೆ. ಸೊ ಫೈನಲಿ ಈ ಗ್ರಾಸ್ LTCG ಜೊತೆ ನಾವು ಎಕ್ಸಂಪ್ಷನ್ನ ಮೈನಸ್ ಮಾಡಿದ್ರೆ ನಮಗೆ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ಈ ಕ್ವಶನಲ್ಲಿ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಅಂದರೆ 28,70,328. ಸ್ಟೂಡೆಂಟ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ. ಸೊಲ್ಯೂಷನ್ನ ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಬೆಟರಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ನೀವು ಇಂಟ್ರೊಡಕ್ಷನ್ ವಿಡಿಯೋನ ನೋಡಬೇಕಾಗತ್ತೆ. ಅದರಲ್ಲಿ ಎಕ್ಸಂಪ್ಷನ್ಸ್ ಆಗಿರ್ಬೋದು ಎಲ್ಲ ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಟ್ರಿಕ್ಸ್ ಕೂಡ ಹೇಳ್ಕೊಟ್ಟಿದ್ದೀನಿ, ಹೇಗೆ ಬೇಗ ನೆನಪಲ್ಲಿ ಇಟ್ಕೋಬೋದು ಅಂತ. ನೀವು ಕ್ಯಾಪಿಟಲ್ ಗೇನ್ ಕ್ವಶನ್ ಅಟೆಂಡ್ ಮಾಡಿದ್ರೆ ತುಂಬ ಈಸಿಯಾಗಿ 4 ಮಾರ್ಕ್ಸ್ನ ಸ್ಕೋರ್ ಮಾಡ್ಕೋಬೋದು. ನಿಮಗೆ ಏನಾದರೂ ಈ ಸಮ್ಮಲ್ಲಿ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.